ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಗುರುಜಿಯವರು ಒಂದಷ್ಟು ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಹಾಗೆ ಜ್ಯೋತಿಷ್ಯ ತರಗತಿಗಳು ಕೂಡ ಮಾರ್ಚ್ 15ನೇ ತಾರೀಕಿಂದ ಶುರು ಆಗ್ತಾ ಇದೆ. ಇದು ಆನ್ಲೈನ್ ಕ್ಲಾಸಸ್ ಆಗಿರುತ್ತೆ. ಕೇವಲ 15 ದಿನಗಳು ಮಾತ್ರ ನಡೆಯುತ್ತೆ. ಈ 15 ದಿನಗಳಲ್ಲಿ ನಿಮ್ಮ ಜ್ಯೋತಿಷ್ಯವನ್ನು ಅಂದರೆ ನಿಮ್ಮ ಭವಿಷ್ಯವನ್ನು ನೀವು ಕಲಿತುಕೊಳ್ಳಬಹುದಾಗಿದೆ. ಸೊ ಭವಿಷ್ಯದ ಬಗ್ಗೆ ಚಿಂತನೆ ಯಾರಿಗಿರುತ್ತೆ, ನಿಮ್ಮ ಭವಿಷ್ಯ ಹೇಗಿದೆ, ಸೊ ಮುಂದೆ ಯಾವ ಕ್ಷೇತ್ರದಲ್ಲಿ ನಾನು ಸಕ್ಸಸ್ಸನ್ನು ಕಾಣ್ತೀವಿ, ಸೊ ಇದ್ರ ಕುರಿತಾಗಿ ಏನಾದ್ರೂ ಪ್ರಶ್ನೆಗಳು ನಿಮ್ಮಲ್ಲಿ ಮೂಡ್ತಾ ಇದ್ದರೆ ಆ ಪ್ರಶ್ನೆಗಳಿಗೆ ನಿಮ್ಮಲ್ಲೇ ಆನ್ಸರ್ ಸಿಕ್ಕತ್ತೆ. ಸೊ ನೀವೇನು ಮಾಡಬೇಕು, ಜ್ಯೋತಿಷ್ಯ ತರಗತಿಗೆ ಅಟೆಂಡ್ ಆಗಬೇಕಾಗತ್ತೆ. ಸೊ ಮಾರ್ಚ್ 15ನೇ ತಾರೀಕಿಗೆ ಅದು ಶುರುವಾಗ್ತಾ ಇದೆ. ಇದ್ರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನ್ ಬೇಕು ಅನ್ನೋದಾದರೆ ನಿಮ್ಮ ಟಿ.ವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕನೆಕ್ಟ್ ಆಗಬೇಕಾಗತ್ತೆ ಅಂತ ಹೇಳ್ತಾ, ಇನ್ನು ಇವತ್ತಿನ ದಿನ ವಿಶೇಷತೆಯಲ್ಲಿ ಗುರೂಜಿಯವರು ನಮಗೆ ಸಿನಿಮಾ ರಂಗದಲ್ಲಿ ಸಕ್ಸಸ್ ಕಾಣಬಹುದು ಅನ್ನೋದಾದರೆ ಎಂಥವರು ಕಾಣಬಹುದು, ಯೋಗ ಮತ್ತು ಯೋಗ್ಯತೆ ಹೇಗಿರುತ್ತೆ, ಯೋಗ ಅಂದರೆ ಏನು, ಯೋಗ್ಯತೆ ಅಂದರೆ ಏನು, ಪರಿಶ್ರಮ ಅಂದರೆ ಏನು, ಹಾಗೆ ಸರಿಯಾದ ಸಮಯ ಕಾಯ್ತೀವಿ ನಾವು ಎಲ್ಲ ಒಂದು ಕ್ಷೇತ್ರಕ್ಕೆ ಎಂಟ್ರಿ ಕೊಡಬೇಕಾದ್ರೆ ಅಥವಾ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂದರೆ ಒಳ್ಳೆ ಸಮಯ ಬೇಕು, ಅಲ್ಲಿ ಒಳ್ಳೆ ಸಮಯ ಬರೋವರೆಗೂ ಕಾಯಬೇಕು ಅಂತ ಹೇಳ್ತಾರೆ. ಹಾಗಿದ್ರೆ ಸಮಯ, ಪರಿಶ್ರಮ, ಯೋಗ, ಯೋಗ್ಯತೆ ಇದ್ರ ಕುರಿತಾಗಿ ಗುರೂಜಿಯವರು ಏನು ಹೇಳ್ತಾರೆ ಬನ್ನಿ ಕೇಳೋಣ ಗುರುಗಳೇ. ಇದ್ರ ಕುರಿತಾಗಿ ಈ 4 ಭಾಳ ಇಂಪಾರ್ಟೆಂಟು. ಈ 4 ಆಲ್ರೆಡಿ ಫಸ್ಟ್ ಹೇಳಿದ್ದೀನಿ. ಯೋಗ್ಯತೆ ಇರುತ್ತೆ, ಪರಿಶ್ರಮ ಇರುತ್ತೆ, ಇಲ್ಲಿ ನಿಂತ್ಕೊಳ್ತಾರೆ. ಇವೆರಡು ಸಕ್ಸಸ್ ಆದವ್ರಿಗೆ ಆ್ಯಡ್ ಆಗುತ್ತೆ. ಇವೆರಡನ್ನ ಸಪ್ರೇಟ್ ಮಾಡಿದ್ರೆ, ಅದಕ್ಕೆ ಯಾರ್ಯಾರು ಸಿನಿಮಾ ರಂಗಕ್ಕೆ ಹೋಗ್ತಾರೆ ಫಸ್ಟ್ ಬಂದು ನಮ್ಮ ನಕ್ಷತ್ರ ನಾಡಿ ಕಲೀರಿ. ದುಡ್ಡು ಹಾಳು ಮಾಡ್ಕೊಳ್ತಾ ಇದ್ದಾರೆ, ಸಮಯ ಹಾಳು ಮಾಡ್ಕೊಳ್ತಾರೆ. ಆಮೇಲೆ ಫಿಲಮ್ಗೆ ಹೋಗ್ತಾ ಇದ್ದಾರೆ ಅಂತಂದರೆ ಫ್ಯಾಮಿಲಿ ಎಲ್ಲ ಸ್ವಲ್ಪ ಡಿಸ್ಟರ್ಬ್ ಆಗ್ತಾರೆ, ಯಾವುದೋ ಲೈನಲ್ಲಿ ಹೋಗ್ತಾರೆ ಅಂತ. ಸೊ ಇನ್ನು 2 ಯಾವುದು, ಯೋಗ, 3ನೇದು ಆ್ಯಡ್ ಆಗಿಬಿಡುತ್ತೆ ಈ ಕಡೆಗೆ. ಇನ್ನು ಇದೇ ಇಂಪಾರ್ಟೆಂಟು, ಇದು ಸಮಯ, ಯೋಗದ ಒಂದು ಭಾಗ. ಅದು ಆ ಯೋಗದ ಭಾಗದಲ್ಲಿ ದಶ. ಎಲ್ಲರೂ ನೀವು ಹಳೇದೆಲ್ಲ ನೋಡಿ, ಯಾರಿಗಾರು ಆ ಸಮಯ ಬಂತು ಅಂದರೆ ಅವ್ರೇನಾರು ಬಾಲ್ಯದಲ್ಲಿದ್ದರೆ ಬಾಲನಟರಾಗ್ತಾರೆ, ಅಥವಾ ಆ ಒಂದು ಸಮಯ ಬಂದಾಗ ಅವ್ರಿಗೆ ವಯಸ್ಸಾಗಿತ್ತು ಅಂತಂದರೆ ಒಂದು ಪೋಷಕ ನಟರು, ಹಿರಿಯ ನಟರು ಅಂತ ಬರುತ್ತೆ. ಅವ್ರು ಯಾವಾಗಲೂ ವಯಸ್ಸಾಗಿರೋ ಪಾಠ ಮಾಡೋದು ಯಾವಾಗಲೂ. ಇನ್ನೊಬ್ಬರು ಕೆಲವರಿಗೆ ಹೀರೋ, ಹೀರೋಯಿನ್ನು ಆ ಥರ ಬರ್ತಕ್ಕಂಥ ಪಾತ್ರ ಬಂದಾಗ ಅದು ಆ ಯೌವನದಲ್ಲಿ ಬರ್ತಕ್ಕಂಥ ಒಂದು ಟೈಮ್. ಸೊ ಯಾವ್ಯಾವ ಟೈಮಲ್ಲಿ ಬರುತ್ತೋ ಅದನ್ನು ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು. ನಾನು ಹೀರೋ ಆಗಕ್ಕೆ ಹೊರಟಿದ್ದೀನಿ, ನಾನು ಸ್ಟೈಲ್ ಇದ್ದೀನಿ, ಸೂಪರಾಗಿದ್ದೀನಿ. ಎಲ್ಲ ಪ್ರಾಬ್ಲಮ್ಮು ಈ ಜಿಮ್ಗೆ ಹೋಗೋರು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು. ಸ್ವಲ್ಪ ಕೂದಲೆಲ್ಲ ಸಖತ್ತಾಗಿ ಹಿಂಗೆ ಬಿಟ್ಟು ಜಿಮ್ಗೆ ಹೋಗೋರು. ಎಷ್ಟೋ ಜನ ನಾನು ನೋಡಿರೋ ಪ್ರಕಾರ ಹೋಟ್ಲ್ ಸರ್ವರ್ಗಳು ಹೀರೋಗಿನ ಸೂಪರಾಗಿರ್ತಾರೆ, ನಾನು ನೋಡಿದ್ದೀನಿ. ಈ ಸ್ವಲ್ಪ ಸ್ಟಾರ್ ಹೋಟ್ಲ್ಗೆ ಹೋಗ್ಬಿಡಿ, ಅಲ್ಲಿ ಸರ್ವ್ ಮಾಡ್ತಕ್ಕಂಥ ಹುಡುಗರು ಒಳ್ಳೆ ಕೈ ತೊಳ್ಕೊಂಡು ಮುಟ್ಟೋದು ಅಂತಾರಲ್ಲ, ಆ ಥರ ಇರ್ತಾರೆ. ಅವ್ರಿಗೆ ಇಲ್ಲ. ಅವ್ರನ್ನ ಕೇಳಿದ್ದೀನಿ 2-3 ಏನಾಗಬೇಕು ಅಂತ. ಸರ್ ನಾನು ಸಿನಿಮಾ ಮಾಡಬೇಕಾಯ್ತು ಸರ್, ನಾನು ತುಂಬ ಜನ ಹಂಗಿದೆಯಾ ಲುಕ್ಸ್ ಇದೆಯಾ, ಎಷ್ಟೋ ಜನ ಕಾಂಪ್ಲಿಮೆಂಟ್ ಕೊಟ್ಟು ಹೋಗ್ತಾರೆ, ಅದು ಅವ್ರ ತಲೆಗೆ ಹತ್ಬಿಟ್ಟಿರುತ್ತೆ ನಾನು ಸಿನಿಮಾಗೆ ಬರಬೇಕು ಅಂತ. ನಾವೆಲ್ಲರದು ಸ್ಟೋರೀಸ್ ಕೇಳಿರ್ತೀವಿ. ಈ ಅಕ್ಷಯ್ ಕುಮಾರ್ ಏನು ಮಾಡ್ತಾ ಇದ್ದ, ಮತ್ತು ಇದು ಯಾರೋ ಅಜಯ್ ದೇವಗನ್ ಏನು ಮಾಡ್ತಾಯಿದ್ರು, ಇವ್ರು ಏನು ಮಾಡ್ತಾ ಇದ್ದ, ರಜನಿಕಾಂತ್ ಏನು ಮಾಡ್ತಾ ಇದ್ದಾರೆ. ಹೌದು, ಅವರೆಲ್ಲ ಒಂದು ಕಂಡಕ್ಟರ್ ಆಗಿ ಅಲ್ಲಿಗೆ ಹೋದರು ಅಂತ ಹೇಳ್ತಾರೆ. ನಾನು ಒಪ್ಪೋದಿಲ್ಲ ಅವೆಲ್ಲ ಬರೀ ಸುಮ್ಮನೆ ಹೇಳಿಕೆಗೆ ಅಷ್ಟೇ. ಅವ್ರ ಹೇಳಿಕೆಗೆ ವಾವ್ ಫ್ಯಾಕ್ಟರ್ ಅಷ್ಟೇ ಅದು. ಇನ್ನೂ ಒಂದು 10 ಲಕ್ಷ ಜನ ಇದ್ದಾರೆ ಕಂಡಕ್ಟರ್ ಆಗಿ. 10 ಲಕ್ಷದಲ್ಲಿ ಒಬ್ಬರು ಹತ್ರ ಬರಲಿಲ್ವಲ್ಲಪ್ಪ. ಯೋಚನೆ ಮಾಡಿ ವೀಕ್ಷಕರು. ನಾನೇ ಅದಕ್ಕೆ ವಿಭಿನ್ನ, ಎಲ್ಲ ಜ್ಯೋತಿಷ್ಯಕ್ಕಿನ ನಮ್ಮದು ವಿಭಿನ್ನ, ಒಂದು ರೀತಿ ಡಿಫ್ರೆಂಟು. ಸುಮ್ಮನೆ ಶುಕ್ರ ಇದ್ದಾನೆ 10ನೇ ಮನೇಲಿ ನೀವು ಫಿಲ್ಮ್ಗೆ ಹೋಗ್ಬೋದು, ರಾಹು ಇದ್ದಾನೆ ಈ ಮನೇಲಿ ಛಾಯಾ ವಿಚಾರದಲ್ಲಿ, ಅವೆಲ್ಲ ಸುಳ್ಳು, ಏನೂ ಬರೋಲ್ಲ, 100% ಬರೋದಿಲ್ಲ. ಸೊ ಆ ವಿಚಾರದಲ್ಲಿ ನಾವು ತೊಗೊಳ್ಬೇಕಂದ್ರೆ ಯಾರೋ ಒಬ್ರದ್ದು ಸಕ್ಸಸ್ ತೊಗೊಂಡು ಅವ್ರದ್ದು ಕುಂಡಲಿ ಇಟ್ಕೊಂಡು ಅವ್ರದ್ದು ಶುಕ್ರ ಇಲ್ಲಿತ್ತು, ಅವ್ರದ್ದು ರಾಹು ಇಲ್ಲಿತ್ತು, ಅವನದು ಇಲ್ಲಿತ್ತು, ಅಲ್ಲಿತ್ತು ಅನ್ನೋದು ಸುಳ್ಳೆ. ಯಾಕೆಂದರೆ ಗ್ರಹಗಳು ಅದೇ ಜಾಗಕ್ಕೆ ವರ್ಷಕ್ಕೊಂದ್ಸತಿ ಬರ್ತಾನೆ ಇರ್ತಾರೆ. ವರ್ಷಕ್ಕೊಂದ್ಸತಿನೋ ಅಥವಾ ಕಾಲಕ್ಕೆ ಬರ್ತಾ ಇದ್ದಾಗ ವರ್ಷಕ್ಕೊಬ್ಬರು ರಜನಿಕಾಂತು, ವರ್ಷಕ್ಕೊಬ್ಬರು ರಿತಿಕ್ ರೋಷನ್ನೋ, ವರ್ಷಕ್ಕೊಬ್ಬರು ಅಜಯ್ ದೇವಗನೋ, ವರ್ಷಕ್ಕೊಬ್ಬರು ಅಕ್ಷಯ್ ಕುಮಾರೋ, ಅಥವಾ ನಮ್ಮ ಕನ್ನಡದ ಯಾರೋ ಸ್ಟಾರ್ಗಳು ವರ್ಷಕ್ಕೊಬ್ಬರು ಬರ್ತಾನೆ ಇರಬೇಕಾಗುತ್ತೆ. ಕಂಪ್ಲೀಟ್ಲಿ ರಾಂಗ್ ಕಾನ್ಸೆಪ್ಟು. ಯೋಗ ಅಂತ ಹೇಳಿದ್ನಲ್ಲ ನಾನು ಜ್ಯೋತಿಷದಲ್ಲಿ, ಅದು ಕಾಂಪ್ಲೆಕ್ಸ್. ಅದು ಯೋಗ್ಯತೆ ಜನ್ಮದಿಂದ ಬಂದಿರುತ್ತೋ, ಕಷ್ಟದಿಂದ ಬಂದಿರುತ್ತೋ, ಅವ್ರ ಬುದ್ಧಿಯಿಂದ ಬಂದಿರುತ್ತೋ, ಅದು ಬೇರೆ ಯೋಗ್ಯತೆ.
ಪರಿಶ್ರಮ ಎಲ್ಲರೂ ಹಾಕ್ತಾರೆ, ಬರ್ತಾರೆ, ಇರ್ತಾರೆ, ಊಟ ಇಲ್ಲದೆ ಇಲ್ಲೇ ಇರ್ತಾರೆ. ಕೆಲವರೆಲ್ಲ ಹೇಳ್ಕೊಳ್ತಾರೆ, ನಾನು ಇಲ್ಲಿ ಬೆಂಗಳೂರಿಗೆ ನಾನು ಬರೀ 2 ರೂಪಾಯಲ್ಲಿ ಬಂದೆ. ಹೌದು, ಅದೇ ಸ್ಟೋರೀಸು. 2 ರೂಪಾಯಲ್ಲಿ ಲಕ್ಷ ಜನ ಬರ್ತಾರೆ. 2 ರೂಪಾಯಲ್ಲಿ ಲಕ್ಷ ಜನ ಬರ್ತಾರೆ. ನಾನು ಜೀವನನ ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಕೆಲವು ಸ್ಟೋರಿಗಳು ಯಾರಿಗೂ ಇನ್ಸ್ಪೈರ್ ಆಗಲ್ಲ, ಕೇಳೋಕ್ಕೆ ಸಖತ್ತಾಗಿರುತ್ತೆ. ನಾನು ಇವತ್ತು ಕೋಟ್ಯಾಧೀಶ್ವರ, ನಾನು ಮೆಜೆಸ್ಟಿಕಲ್ಲಿ ಅಲ್ದಾಡ್ತಾ ಇದ್ದೆ. ಇವತ್ತು ಮೆಜೆಸ್ಟಿಕಲ್ಲಿ ಅಲ್ದಾಡೋರು ನಿಮ್ಮ ಥರ 1000 ಜನ ಇದ್ದಾರೆ. ನಿಮ್ಗೆ ಯೋಗ ಇತ್ತು ರೀ, ಅದನ್ನೇ ಪೂರ್ವ ಪುಣ್ಯದ ಯೋಗ ಅಂತ ಕರೆಯೋದು. ಇಲ್ಲಿಗೆ ಬರಬೇಕು. ಆವಾಗ ಜ್ಯೋತಿಷ್ಯ ಅಂದರೆ ಏನು ಅಂತ ಯಂಗ್ಸ್ಟರ್ಸ್ಗೆ ಅರ್ಥ ಆಗುತ್ತೆ. ಈ ಯಂಗ್ಸ್ಟರ್ಸ್ಗೆ ಬುದ್ಧಿ ಇಲ್ಲ. ಜ್ಯೋತಿಷ್ಯ ಅಂತಂದರೆ ಅಲ್ಗೆಳಿತಾರೆ, ಅಲ್ಲೇ ಅವ್ರು ಫೇಲ್ ಆಗ್ತಾರೆ, ಫ್ಲಾಪ್ ಆಗ್ತಾರೆ. ಅಸ್ಟ್ರಾಲಜಿಲಿ ಎಲ್ಲೆಲ್ಲ ಹೋಗೋದಲ್ಲ, ಅದು ಒಂದು ಪ್ರಾಬ್ಲಮ್ಮು. ಈಗ ಊರಲ್ಲಿರೋರೆಲ್ಲ ಪುಂಗಿ ದಾಸ ಇರೋ ಅಂತಾರಲ್ಲ, ಆ ಥರ ಜಾಸ್ತಿ ಆಗಿಬಿಟ್ಟಿದ್ದಾರೆ. ಸೊ ಫಸ್ಟ್ ಒನ್ನು ಯೋಗ್ಯತೆ, ಯೋಗ್ಯತೆಗೆ ಶ್ರಮ ಆದ ನಂತರ ನಮಗೆ ಬರ್ತಕ್ಕಂಥದ್ದೇ ಇಂಪಾರ್ಟೆಂಟ್ ಯೋಗ. ಆ ಯೋಗ ಇಲ್ಲಿ ನೋಡ್ತೀವಿ. ಆ ಯೋಗದಲ್ಲಿ ಏನಿದೆ ಅಂದರೆ 3ನೇ ಮನೆ, 5ನೇ ಮನೆ, 8ನೇ ಮನೆ, ಈ 3 ಕೂಡ ಸ್ವಲ್ಪ ಆಪ್ರೇಷನಲ್ಲಿದ್ದರೆ ಮಾತ್ರ ಸಿನಿಮಾಗೆ ಎಂಟ್ರಿ. ಅದು ಇಟ್ ಈಸ್ ಎ ಎಂಟ್ರಿ. 3ನೇ ಮನೆ, 5ನೇ ಮನೆ, 8ನೇ ಮನೆ, ಆ 3, 5, 8 ಇದ್ದರೆ ಮಾತ್ರ ಯಾವ್ದಾದ್ರು ಒಂದು ಮನೆ ತೋರಿಸಿದ್ರು ಕೂಡ ಅವ್ರ ಲೈನಲ್ಲಿ ಥಿಂಕ್ ಮಾಡೋದು ಎಂಟ್ರಾಗ್ತಾರೆ. ಅದರಲ್ಲಿ ಸಕ್ಸಸ್ ಸಿಗಬೇಕು ಅಂತಂದರೆ ಅವ್ರಿಗೆ 2ನೇ ಮನೆ, 6ನೇ ಮನೆ, 10ನೇ ಮನೆ, 11ನೇ ಮನೆ ಕಾಂಬಿನೇಷನ್ ಇರಬೇಕು, ಮನಿ ಕಾಂಬಿನೇಷನ್ ಇರಬೇಕು. ಜಸ್ಟ್ 3, 5, 8 ಹೌಸಸ್ ಅಲ್ಲ, ಎಷ್ಟು ಕಾಂಪ್ಲೆಕ್ಸ್ ಆಗಿ ಹೋಗುತ್ತೆ ಅಂತ ನೋಡಿ. ಅದಕ್ಕೆ ಫಿಲ್ಟರ್ ಆಗ್ತಾ ಹೋಗ್ತಾರೆ ಜನಗಳು. ಯೋಗ್ಯತೆ ಇರೋರು ಎಷ್ಟೋ ಜನ ಲಕ್ಷಾಂತರ ಸಿಗ್ತಾರೆ, ಪರಿಶ್ರಮ ಪಡೋರು ಅದರಲ್ಲಿ ಅರ್ಧ ಜನ ಬರ್ತಾರೆ. ಆಮೇಲೆ ಯೋಗ ಇರೋರು ಅದರಲ್ಲಿ ಕಾಲ್ಭಾಗ ಆಗ್ತಾರೆ, ಆ ಪೂರ್ತಿ ಇರೋರು ಕಾಲ್ಭಾಗ ಆಗ್ತಾರೆ. ಅದರಲ್ಲಿ ಆ ಕಾಲ್ಭಾಗದಲ್ಲಿ ಆ ಕಾಂಬಿನೇಷನ್ ಬರುತ್ತಲ್ಲ, ಮನಿ ಕಾಂಬಿನೇಷನ್, ಆ ಕಾಂಬಿನೇಷನ್ ಕೂಡ ಅದರಲ್ಲಿ ಕಾಲ್ಭಾಗದಲ್ಲಿ ಕಾಲ್ಭಾಗ ಆಗುತ್ತೆ. ಆಮೇಲೆ ಟೈಮ್ ಬರುತ್ತಲ್ಲ, ಆ ಕಾಲ್ಭಾಗದಲ್ಲಿ ಕಾಲ್ಭಾಗ ಅಂದರೆ 1%. ಲಕ್ಷ ಅಲ್ಲ, ಕೋಟಿಲಿ 1%, 2% ಡ್ರಾಪ್ ಡೌನ್ ಆಗುತ್ತೆ. ಆವಾಗಲೇ ಆಗೋದು. ಸುಮ್ಮನೆ ನೀವು ನೋಡೋಕ್ಕೆ ನನ್ನ ಅಣ್ಣ ಸಖತ್ತಾಗಿದ್ದಾನೆ, ನನ್ನ ತಮ್ಮ ಸ್ಟಾರ್ ಥರ ಇದ್ದಾನೆ, ಅವ್ನು ಫಿಲಮ್ಗೆ ಹೋದ್ರೆ ಹೆಂಗೆ ಮಾಡ್ತಾನೆ, ಎಷ್ಟು ದಿನ ಸೂಪರಾಗಿದ್ದಾನೆ, ಅವೆಲ್ಲ ಏನಿಲ್ಲ. ದಟ್ ಈಸ್ ಆಲ್ ನಥಿಂಗ್. ಏನೂ ಇಲ್ಲ. ದುನಿಯಾ ವಿಜಯ್ ಅವರು ಹೀರೋ ಆಗಿದ್ದಾರೆ, ಯಶುನು ಸ್ಮಾರ್ಟಾಗಿ ಅವರು ಹೀರೋ ಆಗಿದ್ದಾರೆ. ಲುಕ್ಸ್ ಈಸ್ ನಾಟ್ ಎ ಮ್ಯಾಟರ್. ಲುಕ್ಸ್ ಈಸ್ ನಾಟ್ ಎ ಮ್ಯಾಟರ್. ಇಟ್ ಈಸ್ ಯೋಗ ಪ್ರೈಮರಿಲಿ. ನಾನು ಹೇಳೋದು ಯೋಗ ಮತ್ತು ಟೈಮಿಂಗ್, ಇದು ಭಾಳ ಇಂಪಾರ್ಟೆಂಟು. ಸೊ ಯಾರ್ಯಾರಿಗೆ ಎಷ್ಟೇ ಪರಿಶ್ರಮ ಇದ್ರೂ ಯೋಗ ಬರದೆ ಏನು ಪ್ರಯೋಜನ? ಯಾರಿಗೇನು ಬರಲ್ಲ. IAS ಆಗೋಕ್ಕಾಗಲ್ಲ, IPS ಆಗೋಕ್ಕಾಗಲ್ಲ, ಯಾರ ಗೌರ್ಮೆಂಟ್ ಕೆಲಸ ಸಿಗುತ್ತಾ ಅದು ಸಿಗಲ್ಲ. 34 ವರ್ಷದಲ್ಲೂ ಟ್ರೈ ಮಾಡ್ತಾ ಇದ್ದಾರೆ. 23ರಿಂದ 24ರಿಂದ ಟ್ರೈ ಮಾಡ್ತಾ ಇರ್ತಾರೆ, ಅದು ಟ್ರೈ ಮಾಡ್ತಾನೇ ಇರ್ತಾರೆ, ಸಿಗೋದಿಲ್ಲ. ಓಕೆ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮದುವೆಗೆ ಇದನ್ನೆಲ್ಲ ತಲೆ ಕೆಡಿಸ್ಕೊಂಡು ಕೂತಿದ್ದಾರೆ. ನಮ್ಮ ಪೋಷಕರಿಂದ ಜ್ಯೋತಿಷ್ಯ ಹಾಳಾಗಿದೆ, ಈ ಹಿರಿಯರಿಂದ ನಮ್ಮ ಜ್ಯೋತಿಷ್ಯ ಹಾಳಾಗಿದೆ. ಅವ್ರಿಗೆ ಜ್ಯೋತಿಷ್ಯ ಕೇಳೋದು ಒಂದು ಬರೀ ಮದುವೆ ವಿಚಾರ, ಬರೀ ಪಾಪ್ಯುಲೇಷನ್ ಜಾಸ್ತಿ ಮಾಡ್ತಕ್ಕಂಥ ಕಾರ್ಯಕ್ರಮ ಆಗಿದೆ ಇದು ಅಲ್ವಾ. ಮದುವೆ ಆದಮೇಲೆ ಇನ್ನೇನಾಗತ್ತೆ, ಮಕ್ಕಳು ಹುಟ್ಟಿಸೋದ ಅಲ್ವಾ. ಅದನ್ನು ಏನೋ ನಾನು ಮದುವೆಗೆ ಅಷ್ಟು ಹೊತ್ತು ಕೊಡೋಲ್ಲ. ನಾನು ಜ್ಯೋತಿಷ್ಯದಲ್ಲಿ ನಿಮ್ಗೆ ಹೇಳ್ತೀರಾ ಮಾಡ್ತೀನಿ, ನಾನು ಮದುವೆಗೆ ಲೀಸ್ಟ್ ಕೊಡ್ತೀನಿ. ಯಾಕೆಂದರೆ ನೀವು ಪ್ರತಿಯೊಬ್ಬರದ್ದು ನೋಡಿ, ನಿಮ್ಮ ಮನಸ್ಸಿಗೆ ನೀವು ಕೇಳ್ಕೊಳ್ಳಿ, ನಿಮ್ಮ ಮನಸ್ಸಲ್ಲಿ ಯಾವಾಗಲೂ ಏನು ಓಡ್ತಾ ಇರುತ್ತೆ ಅಂತ ಪಾರ್ಟ್ನರ್ ಬಗ್ಗೆ ಓಡ್ತಾ ಇರಲ್ಲ ಯಾವಾಗಲೂ. ನಾನು ಬೆಳೆದ್ನಾ, ನಾನು ಹೆಸರು ಮಾಡಿದ್ನಾ, ನನಗೆ ದುಡ್ಡು ಬಂತ, ನನ್ನನ್ನು ಜನಗಳು ಬಿಂಬಿಸಿದ್ರಾ, ಮತ್ತು ನಾನು ಕಾರ್ ತೊಗೊಂಡ್ನಾ, ನಾನು ಮನೆ ಕಟ್ಟಿದ್ನಾ, ನಾನು ಇಲ್ಲಿ ನೀನು ಬರಲ್ಲ. ಈ ಪೋಷಕರಿಗೆ ಎಲ್ಲ ಸ್ವಲ್ಪ ತಲೆಕೆಟ್ಟಿದೆ ಅಷ್ಟೇ. ಆ ತಲೆಕೆಟ್ಟವರು ಕಾಸನ್ನೆಲ್ಲ ಖರ್ಚು ಮಾಡಿಕೊಂಡು ಊರೆಲ್ಲ ಹೋಗಿ ಗಬ್ಬೆಬ್ಬಿಸ್ಕೊಂಡು ಬೇಡದೇ ಇರೋದೆಲ್ಲ ಮಾಡ್ತಾರೆ. ಇದರಲ್ಲಿ ಮದುವೆ ಇಲ್ಲ ಅಂತಂದರೆ ಇರಲ್ಲ ಅಷ್ಟೇ. ಅದಕ್ಕೆ ರೆಡಿ ಮಾಡ್ಕೋಬೇಕು ಮೈಂಡ್ಸೆಟ್ ಅಷ್ಟೇ. ಸುಮ್ಮನೆ ಆ ಪೂಜೆ, ಕುಜದೋಷ, ಈ ದೋಷ, ಅವ್ರಿಗೆ ಆ ಯೋಗ ಬಂದ್ಬಿಟ್ಟಿದೆ. ಸುಳ್ಳು ಹೇಳೋ ಯೋಗ, ಜ್ಯೋತಿಷ್ಯದಲ್ಲಿ ಸುಳ್ಳು ಹೇಳೋ ಯೋಗ ಬಂದ್ಬಿಟ್ಟಿರುತ್ತೆ. ಆ ಸುಳ್ಳು ಹೇಳೋ ಯೋಗದಲ್ಲಿ ಈಗ ಓಕೆ ಇಂಥವ್ರು ಸುಳ್ಳು ಹೇಳ್ಕೊಂಡು ಜೀವನ ಮಾಡಬೇಕು, ಆ ಮದುವೆನ ಈ ಪೂಜೆ ಮಾಡಿಸಿ, ಆ ಪೂಜೆ ಮಾಡಿಸಿ. ನಾನು 9 ವರ್ಷದಿಂದ ಇದ್ರ ಬಗ್ಗೆ ಹೇಳ್ತಾನೆ ಇದ್ದೀನಿ. ಒಬ್ಬರು ನಂಗೆ ಚಾಲೆಂಜ್ ಮಾಡೇ ಇಲ್ಲ, ಈ ಪುರೋಹಿತರು ಎಸ್ಪೆಷಲಿ. ನಾನು ಪೂಜೆ ಮಾಡಿಸ್ತೀನಿ, ಒಂದು 3 ತಿಂಗಳು ನಾವು ಮದುವೆ ಮಾಡಿಸ್ತೀವಿ, ಎಲ್ಲ ಫ್ಲಾಪ್ ಆಗಿದ್ದಾರೆ ಅವರೆಲ್ಲ.
ಮಾಡಿಸಿ ಫ್ಲಾಪ್ ಆಗಿ ಅವ್ರಿಗೆ ಗೊತ್ತು. ಆದರೆ ಏನು ಮಾಡೋದು, ಅವ್ರದ್ದು ಜೀವನಕ್ಕೋ ಅಥವಾ ಇನ್ನೊಂದಕ್ಕೋ ಗೊತ್ತಿಲ್ಲ ನನಗೆ. ಆದರೆ ಅದನ್ನು ಗೊತ್ತಿಲ್ಲದಂಗೆ 1 ಲಕ್ಷ ಯಾರೋ ಹೇಳಿದ್ರಲ್ಲ, 1 ಲಕ್ಷ ಕೊಡಿ, ಲಾಸ್ಟ್ ಮೊನ್ನೆ ಇದ್ರೆ 1 ಲಕ್ಷ ಕೊಡಿ, 2 ಲಕ್ಷ ಕೊಡಿ, ನಿಮಗೆ ಆ ದೋಷ ತೆಗಿತೀವಿ. ಹೆಂಗೆ ದೋಷ ಹೋಗ್ಬಿಡುತ್ತೆ ದುಡ್ಡು ಕೊಟ್ಟರೆ? ಇಟ್ ಈಸ್ ನಾಟ್ ಅಟ್ ಆಲ್ ಪಾಸಿಬಲ್. ಅವರ ಏಳಿಗೆನೇ ಅವ್ರು ಮಾಡ್ಕೊಂಡಿರಲ್ಲ, ಸಾಧ್ಯ ಇಲ್ಲ. ಯಾಕಂದರೆ ಯೋಗ ಮತ್ತು ಆ ಸಮಯ ಆ ಪುರೋಹಿತರಿಗೂ ಬರಲ್ಲ, ನನಗೂ ಬರಲ್ಲ, ನನಗೂ ಬರೋದಿಲ್ಲ ಅದು. ನಾನು ಫೇಮಸ್ ಆಗಬೇಕು ಅಂದರೆ ನನಗೆ ಜಾತಕದಲ್ಲಿ ಇರಬೇಕು ಯೋಗ್ಯತೆ, ಪರಿಶ್ರಮ ಇರಬೇಕು. ಇಲ್ಲಿ ಯೋಗ ಬಂದಾಗ ಫೇಮಸ್ ಆಗಬೇಕು, ಆ ಯೋಗ ಬಂದಾಗ ಸಮಯ ಬರಬೇಕು, ದಶಾಭುಕ್ತಿ ಬರಬೇಕು. ಓಕೆ ಗುರುಗಳೇ, ಒಂದು ಬ್ರೇಕ್ ತಗೋಣ. ಎಸ್ ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಇನ್ನೊಂದು ವಿರಾಮದ ಬಳಿಕ. ನಮಸ್ತೆ ಸರ್. ಏನಂದರೆ ನಾನು ನಕ್ಷತ್ರ ನಾಡಿ ದಿನೇಶ್ ಗುರೂಜಿ ಅವರಿಗೆ ಎಷ್ಟು ಕೋಟಿ ಕೋಟಿ ನಮನಗಳನ್ನು ಕೂಡ ಸಲ್ಲಿಸಿದ್ರೆ ಅದು ಕಡಿಮೆನೇ ಅಂತ ಅನಿಸುತ್ತೆ. ಯಾಕಂದರೆ ಎಲ್ಲೋ ಇದ್ದಂಥ ವ್ಯಕ್ತಿಗಳನ್ನು, ಒಂದೇ ಜಾತಿಗೆ ಸೀಮಿತವಾಗಿರ್ತಕ್ಕಂಥ ಈ ಒಂದು ವಿಷಯವನ್ನು ಎಲ್ಲರಿಗೂ ಕೂಡ ಮನೆ ಮಾತಾಗಿಸಿರ್ತಕ್ಕಂಥ ಗುರೂಜಿ ಅವರಿಗೆ ಅನಂತ ಅನಂತ ವಂದನೆಗಳು. ಹೇಗಪ್ಪ ಅಂತ ಹೇಳಿದರೆ, ನಾವು ಕೂಡ ಹೇಗೆ ಕಲಿಯೋಕ್ಕೆ ಅಂತ ಹೋಗಿದ್ವಿ, ಬಟ್ ನಮಗೆ ಅವಕಾಶಗಳು ಸಿಕ್ಕಿರಲಿಲ್ಲ. ಮತ್ತು ಏನಪ್ಪ ಅಂತ ಹೇಳಿದ್ರೆ, ಈ ರೀತಿ ವಿವರವಾಗಿ ಒಳ್ಳೆ LKG ಮಕ್ಕಳು, UKG ಮಕ್ಕಳಿಗೆ ಹೇಗೆ ಟೀಚರ್ಸು ಮನವೊಲಿಸಿ ಹೇಗೆ ಅವರಿಗೆ ಪ್ರಿಪ್ರೇಷನ್ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಹೇಳಕ್ಕೆ ಪದಗಳೇ ಸಾಕಾಗೋದಿಲ್ಲ. ಇಂಥ ಒಂದು ಗುರುಗಳು ಈ ನಕ್ಷತ್ರ ನಾಡಿನ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಹೇಗೆ ಒಂದು ಭಗವದ್ಗೀತೆ ಇರುತ್ತೆ, ಹಾಗೆ ಹೇಗೆ ಒಂದು ಗ್ರಂಥ ಇರುತ್ತೆ, ಆ ರೀತಿಯಲ್ಲಿ ಮನೆಯಲ್ಲೂ ಕೂಡ ಮಾತಾಗಿರ್ತಕ್ಕಂಥ ದಿನೇಶ್ ಗುರೂಜಿಯವರು ಎಲ್ಲ ಸ್ಟೂಡೆಂಟ್ಗಳನ್ನು ಕೂಡ ತಮ್ಮ ಮಕ್ಕಳಂತೆ, ಬರ್ದಿಲ್ಲ ಅಂದ್ರೂ ಕೂಡ, ಏನೇ ವಿಚಾರ ಗೊತ್ತಾಗಿಲ್ಲ ಅಂದ್ರೂ ಕೂಡ ಸ್ವವಿವರವಾಗಿ ಹೇಳ್ಕೊಟ್ಟು, ಅದೇ ರೀತಿ ನಮಗೆ ಹೈಯರ್ ಕ್ಲಾಸು ಮತ್ತು ಬೇಸಿಕ್ ಕ್ಲಾಸು, ಹಾಗೆ PGD, ಹಾಗೆ ಡಾಕ್ಟರೇಟ್ ತನಕನೂ ಕೂಡ ಕರ್ಕೊಂಬಂದಿದ್ದಾರೆ. ಬೇರೆ ಕಡೆ ಏನಾದರೂ ನಾವು ಈ ಥರ ಡಾಕ್ಟರೇಟ್ ಮಾಡಬೇಕಂದ್ರೆ ಡಿಗ್ರಿ ಆಗಿರಬೇಕು ಅಥವಾ ಇನ್ನೊಂದು ಆ ಥರ ಎಲ್ಲ ಕೇಳ್ತಾರೆ. ಬಟ್ ಇಲ್ಲಿ ಬೇಸಿಕ್ಕು, ಹೈಯರ್ ಕ್ಲಾಸು ಮತ್ತು PGD ಇಷ್ಟು ಮಾಡಿ ನಾವು ಕೂಡ ಒಂದು ಡಾಕ್ಟರೇಟನ್ನು ಉನ್ನತವಾದಂಥ ಹುದ್ದೆಯನ್ನು ಕೂಡ ಅಲಂಕರಿಸಕ್ಕೆ ನಮಗೊಂದು ವೇದಿಕೆಯನ್ನು ಸಿದ್ಧ ಮಾಡಿ ಕೊಟ್ಟಿರ್ತಕ್ಕಂಥ ನಮ್ಮ ದಿನೇಶ್ ಗುರೂಜಿ ಅವರಿಗೆ ಹೇಗೆ ಹೇಳಬೇಕು, ಏನು ಮಾಡಬೇಕು, ಅವರಿಗೆಲ್ಲರಿಗೂ ಕೂಡ ನಮ್ಮ ಮನೆಯ ಎಲ್ಲರ ಸದಸ್ಯರ ಆಯಸ್ಸು, ಆರೋಗ್ಯ, ಐಶ್ವರ್ಯ ಕೂಡ ಅವ್ರ ಕುಟುಂಬಕ್ಕೆ, ಅವರಿಗೆ ಎಲ್ಲರಿಗೂ ಕೂಡ ದೊರೆಯಲಿ ಅಂತೇಳಿ ಈ ಮೂಲಕ ಅದೇ ರೀತಿ ನಮ್ಮ ಇನ್ನೊಬ್ರು ಗುರುಗಳಿದ್ದಾರೆ, ಅವರು ಸಹ ಮಂಜುನಾಥ್ ಸರ್ ಅಂತೇಳಿ, ನಮಗೇನಾದ್ರೂ ದೊಡ್ಡ ಗುರುಗಳ ಹತ್ರ ಕೇಳಕ್ ಆಗದೇ ಇರೋಂಥ ಕ್ವಶನ್ಗಳನ್ನ ಅವ್ರ ಹತ್ರ ಕೇಳಿದ್ರೆ ಅವರು ಸಹ ಸೇಮ್ ಗುರುಗಳ ಥರನೇ ನಮಗೆ ಮಾಹಿತಿಯನ್ನ ನೀಡಿ ನಮಗೆ ಇನ್ನೊಂದು ಅವಕಾಶವನ್ನು ಅವ್ರು ಯಾವಾಗೇ ಫೋನ್ ಮಾಡಲಿ ಬೇಜಾರು ಮಾಡ್ಕೊಳ್ಳಲ್ಲ, ಆ ಥರ ನಮಗೂ ಕೂಡ ಸಹಕಾರ ಮಾಡ್ತಾರೆ. ಅವರಿಗೂ ಕೂಡ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಡ್ಲಿ. ಪ್ರತಿಯೊಬ್ಬರೂ ಕೂಡ ಸದಸ್ಯರು ನಕ್ಷತ್ರ ನಾಡಿನ ಕಲೀಲೇಬೇಕು, ಕಲಿತು ಮನೆ ಮಾತಾಗಿ ತಾವು ಬೇರೆಯವರಿಗೆ ಮಾರ್ಗದರ್ಶಕರಾಗಿರ್ಬೇಕು ಅಂತ ಒಂದು ಕೇಪಬಿಲಿಟಿನ ನಮ್ಮ ಗುರುಗಳು ತಂದುಕೊಡ್ತಾರೆ. ಆ ಎಲ್ಲ ಗುರುಗಳಿಗೂ, ಮಂಜುನಾಥ್ ಸರಿಗೂ, ದಿನೇಶ್ ಗುರೂಜಿ ಅವರಿಗೂ ಎಲ್ಲರಿಗೂ ಕೂಡ ಅನಂತ ಕೋಟಿ ವಂದನೆಗಳನ್ನು ಸಲ್ಲಿಸ್ತಾರೆ.